ಕೆಲವು ಮುಸ್ಲಿಮ್ಸ್ನ ಅಪೋಸ್ ಮಾಡ್ತಾರೆ, ಈಗಲೂ ಅಪೋಸ್ ಮಾಡ್ತಾರೆ. ನಾವು ನಾಮಿನೇಷನ್ ವಾಪಸ್ ತಗೊಳೋದಿಲ್ಲ, ಅವ್ರ ನೆಕ್ಸ್ಟ್ ಚುನಾವಣೆ ಮಾಡ್ತೀವಿ ಅಂತ. ಅವ್ರನ್ನೇನು ಹೇಗೆ ಈಗ ಎಲ್ಲರೂ ಪರಿಚಯ ಇದ್ದಾರೆ, ಎಲ್ಲ ಪರಿಚಯ ಇದ್ದಾರೆ. ನಾನು ಇವತ್ತು ಬಿ ಫಾರಮ್ ಫೈನಲ್ ಆಗಿದೆ. ನಾಳೆ ನಾಡೋದ್ರಲ್ಲಿ ಮತ್ತೆ ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ನಿನ್ನೆನೂ AICC ಅವರು ಅದನ್ನೇ ಮಾಡಿದರು, KPCC ಅವರು ಅದನ್ನೇ ಮಾಡಿದರು. ಎಲ್ಲ ಮೈನಾರಿಟಿ ಲೀಡರ್ಸ್ಗಳು ಎಲ್ಲರೂ ಬಂದಿದ್ದರು, ಮೈನಾರಿಟಿ MLAs ಇದ್ದರು. ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟು ಚುನಾವಣೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ನಾವು ಅವ್ರ ಜವಾಬ್ದಾರಿ ಕೊಟ್ಟಿದ್ವಿ. AICC ಅವರು ಸಮರ್ಥರನ್ನ ಈಗ ಶಿವಶಂಕರಪ್ಪನವ್ರ ಮಕ್ಕನೂ AICC ನೋಡಿದೆ. ಶಿವಶಂಕರಪ್ಪನವರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದವರು, ದುಡಿದಿರೋದು. ಆ ನಿಟ್ಟಿನಲ್ಲಿ ಅವರು ಮತ್ತು ಸೂಕ್ತವಾದಂಥ ಗೆಲ್ಲುವ ಅಭ್ಯರ್ಥಿ ಆಗಬೇಕು ಅಂತ ದೃಷ್ಟಿಕೋನದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಇದ್ದರು. ಎಲ್ಲ ಲೀಡರ್ಸ್ಗಳು ಎಲ್ಲರ ಸಮ್ಮುಖದಲ್ಲಿ ಒಂದು ಸಂಧಾನ ಮಾಡಿ ಕೊನೆಗೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವುದು ಬೇಡಿಕೆ ಹಿಂದೆ 3 ವರ್ಷದ ಹಿಂದೆ ಜಬ್ಬರ್ ಅವರಿಗೆ ಅವಾಗ ಕೇಳಿದರು. ಅವಾಗ ನಾವು ಅವ್ರಿಗೆ ಜಬ್ಬರಿಗೆ ಇದು ಮಾಡಿ MLC ಮಾಡಬೇಕು ಅಂತ ಸಿದ್ದರಾಮಯ್ಯನವರು SM ಕೃಷ್ಣವ್ರು ಇದ್ದಾಗ ಕೇಳಿದ್ವಿ. ಅದು ನಾವು ಒಪ್ಕೊಂಡು ಅವ್ರು MLC ಮಾಡಿದ್ವಿ. ಅವಾಗ ಎಲ್ಲರೂ ಬಂದು ಕೊಟ್ಟಿದ್ದಾರೆ, ಜಬ್ಬರು ಕೊಟ್ಟಿದ್ದಾರೆ. ಏನಪ್ಪ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಬಂಡಾಯ ಅಸಮಾಧಾನ ಇಲ್ಲ, ಇದ್ರೂ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ನಿಮಗೆ? ಸಂಪೂರ್ಣವಾಗಿ ವಿಶ್ವಾಸ ಐತಿ. ಯಾರೇನು ಹೊಸಬ್ರಲ್ಲ ಮರೆಯ. ಒಂದು ಸ್ವಲ್ಪ ಈ ಎಲೆಕ್ಷನ್ ಬಂದ ಮತ್ತು ಎಲ್ಲರಿಗೂ ಆಸೆ ಇರ್ತೈತಿ. ಎಲ್ಲರೂ ನಾನು MLA ಆಗ್ಬೇಕು, ನಾನು ಶಾಸಕರಾಗಬೇಕು ಅಂತ ಎಲ್ಲರೂ ಇರ್ತಾರೆ. ಆ ನಿಟ್ಟಿನಾಗ ಕೇಳಿದ ತಪ್ಪೇನೈತಿ? ಒಂದು ಟಿಕೆಟಪ್ಪ. ಈಗ ನನಗೂ ಕೇಳಿದ್ರು, ನಿಮ್ಮ ಇಟ್ ಲೆಫ್ಟ್ ಟು ದಿ ಹೈಕಮಾಂಡ್ ಅಂದೆ. ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ಕೇಳ್ರಿ ಅಂದೆ. ಆ ನಿಟ್ಟಿನಲ್ಲೇ ಎಲ್ಲರೂ ಸೇರಿ ನಾವು ನಿರ್ಧಾರ ಬರ್ತೀನಿ ಅಂತ ಹೇಳಿದರು. ಅವರು ಕೇರಳಕ್ಕೆ ನಾವು ಹೋಗ್ಬೇಕು ಅಂದರು. ಕೇರಳಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಬರಲಿಕ್ಕೆ ಕೇಳಿದರು. ನಾನು ಹೇಳಿದೆ, ಆಯಿತು ಕೇರಳದಾಗೂ ಕರೆದಾರ, ಅದು ನೋಡ್ಕೊಂಡು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು. ನಾಮಪತ್ರ ಸಲ್ಲಿಸಲಿಕ್ಕೆ ಇಲ್ಲಿಗೆ ಬಂದು ಇಲ್ಲಿ ನಾಮಪತ್ರ ಸಲ್ಲಿಸಿ ಆಮೇಲೆ ಬಾಗಲಕೋಟೆಗೆ ಈಗ ಮುಖ್ಯಮಂತ್ರಿಗಳು ನನ್ನ ಅಂದಾಜು 11:30ಗೆ ಬರ್ತಾರೆ. 11:30-12ಕ್ಕೆ ನಮ್ಮದು ಮೆರವಣಿಗೆ ಪ್ರಾರಂಭ ಮಾಡ್ತೀವಿ. ಬಂದು ಜಾಯ್ನ್ ಆಗ್ತಾರೆ. ಇಲ್ಲಾಂದರೆ ಡೈರೆಕ್ಟ್ ನಾಮಪತ್ರ ಬರೋದಿಲ್ಲ. ನಾಮಪತ್ರ ದೇವಸ್ಥಾನದಿಂದ ಬೆಳಗ್ಗೆ ಪ್ರಾರಂಭ ಮಾಡ್ತಾರೆ. ಮೆರವಣಿಗೆ ಮುಖಾಂತರ ನಾಮಪತ್ರ ಸಲ್ಲಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಾವಾಗ ಬರ್ತಾರೆ ಟೈಮ್ ನೋಡ್ಕೊಂಡು ಎರಡು ಪಕ್ಷದ್ದು ಒಂದೇ ಟೈಮ್ ಆಗುತ್ತೆ ಸರ್. ದೇವಸ್ಥಾನದಿಂದಲೇ ಮಾಡ್ತಾ ಇದ್ದಾರೆ. ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಹಾಕವು, ಹಿಂದೆ ಮುಂದೆ ಹಾಕವು. ಅದು ಪೊಲೀಸ್ನವ್ರು ಮ್ಯಾನೇಜ್ ಮಾಡ್ತಾರೆ. ಏನು ಇದನ್ನು ಹೊಸ್ತಲ್ಲ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಳೆ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ರಾಜೇಶ್ ಸಂಧಾನಕ್ಕೆ ಯಾವುದೇ ನಾಯಕರು ಬರಬೇಡಿ ಅಂತಲೂ ಹೇಳಿದ್ದಾರೆ ಸರ್. ಸಾದಿಕ್ಕು ನಮ್ಮ ಪಕ್ಷದವರೇ, ಏನು ಹೊಸಬ್ರಲ್ಲ. ಅವ್ರನ್ನೂ ಕುಂದಿಸ್ಕೊಂಡು ಅವ್ರಿಗೂ ನಾನು ಫೋನ್ ಮಾಡಿದ್ದೆ, ಎತ್ತಿಲ್ಲ. ಒಂದು ಸ್ವಲ್ಪ ಸಿಟ್ಟಿನಾಗಿರ್ತಾರೆ. ನಾಳೆ ಮಾತಾಡ್ತೀನಿ, ಏನಂತ ಕೇಳ್ತೀನಿ. ಯಾಕಂದ್ರೆ ಅವ್ರ ತಮ್ಮನೂ ಬ್ಲಾಕ್ ಅಧ್ಯಕ್ಷರಿದ್ದಾರೆ. ಅಯ್ಯೋ.